ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತು ಮೇಕೆದಾಟು ಯೋಜನೆಗೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಬಂದಿದೆ. ಆ ಕುರಿತು ಇಲ್ಲಿ ಚರ್ಚೆ ಮಾಡೋಣ. ಈ ಒಂದು ಮೇಕೆದಾಟು ಯೋಜನೆ ಯಾವ್ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದರೆ ಅದು ಕರ್ನಾಟಕ ರಾಜ್ಯಕ್ಕೂ, ತಮಿಳುನಾಡು ರಾಜ್ಯಕ್ಕೂ ಹಾಗೂ ಪುದುಚೇರಿ ರಾಜ್ಯಕ್ಕೂ, ಈ ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಾವು ಕರ್ನಾಟಕ ತಮಿಳುನಾಡು ನಡುವೆ ದೀರ್ಘಕಾಲದಿಂದ ಹೋರಾಟಕ್ಕೆ ಕಾರಣವಾಗಿದ್ದಂಥ ಈ ಒಂದು ಮೇಕೆದಾಟು ಯೋಜನೆ ಈ ಒಂದು ಜಲಾಶಯ ನಿರ್ಮಾಣದಲ್ಲಿ ಸದ್ಯಕ್ಕೇನಪ್ಪ ಅಂದರೆ ರಾಜ್ಯಕ್ಕೆ ಮೇಲುಗೈಯಾಗಿದೆ ಅಂತ ಹೇಳ್ಬೋದು. ಇನ್ನು ರಾಜಕೀಯವಾಗಿ ಎರಡು ರಾಜ್ಯಗಳ ನಡುವೆ ಭಾರಿ ಮೇಲಾಟಕ್ಕೆ ಕಾರಣವಾಗಿದ್ದಂಥ ಈ ಒಂದು ಮೇಕೆದಾಟು ಯೋಜನೆ ಇದು ಪ್ರಮುಖವಾಗಿ ನಾವೇನಪ್ಪ ಅಂದರೆ ಎಕ್ಸಾಮ್ದಾಗ ನೆನ್ಪಿಟ್ಕೋಬೇಕಾಗಿರುವಂಥ ಯೋಜನೆ. ಯಾವುದು ಮೇಕೆದಾಟು ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಅದು ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಕ್ಕೂ ಸಂಬಂಧಪಟ್ಟಿರುವಂಥ ಒಂದು ನದಿ ಸಂಬಂಧಪಟ್ಟಿರುವಂಥ ಒಂದು ಯೋಜನೆ, ಒಂದು ಇದಾಗಿದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಇದು ಮೇಕೆದಾಟು ಯೋಜನೆ ಅಂತ ಒಂದು ಇದೆ ಅಂತ ಹೇಳ್ಬೋದು. ಈ ಯೋಜನೆ ಎಕ್ಸಾಮ್ನಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ತಮಿಳುನಾಡು ಸಲ್ಲಿಸಿದ್ದಂಥ ತಕರಾರು ಅರ್ಜಿಯನ್ನು ಅಂದರೆ PIL ಅಂತ ಕರೀತಾರೆ. ಈ ಒಂದು ತಕರಾರು ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯ ವಜಾ ಮಾಡಿದೆ ಅಂತ ಹೇಳ್ಬೋದು. ಸರ್ವೋಚ್ಚ ನ್ಯಾಯಾಲಯ ಏನಪ್ಪ ಅಂದರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಇದನ್ನು ವಜಾ ಮಾಡಿದೆ ಅಂತ ಹೇಳ್ಬೋದು. ಈ ಸಂಬಂಧ DPR ಸಲ್ಲಿಸಲು ಆದೇಶಿಸಲಾಗಿದ್ದು, ಅಂದರೆ DPR ಸಲ್ಲಿಸ್ಲಿಕ್ಕೇನಪ್ಪ ಅಂದರೆ ಆದೇಶ ಮಾಡಿದೆ ಅಂತ ಹೇಳ್ಬೋದು. ಇದರಲ್ಲಿ ತಕರಾರು ಇದ್ದರೆ ಅದನ್ನು ಮತ್ತೆ ಪ್ರಶ್ನಿಸಲು ನ್ಯಾಯಾಲಯ ಅನುಮತಿ ನೀಡಿದೆ. ಆ ಒಂದು DPRನಲ್ಲಿ ಏನಾದರೂ ತಕರಾರು ಇತ್ತಂದರೆ ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೇನಪ್ಪ ಅಂದರೆ ಅನುಮತಿ ನೀಡ್ತದೆ ಅಂತ ಹೇಳ್ದ. ಸದ್ಯದ ಒಂದು ತೀರ್ಪಿನಲ್ಲಿ ಜಯ ಸಿಕ್ಕಿರುವುದು ಅಣೆಕಟ್ಟು ನಿರ್ಮಾಣವನ್ನು ತ್ವರಿತಗೊಳಿಸಲು ಈ ಒಂದು ಕರ್ನಾಟಕಕ್ಕೆ ಏನಪ್ಪ ಅಂದರೆ ಇದೊಂದು ಸಿಕ್ಕಂಥ ಅವಕಾಶವಾಗಿದೆ ಅಂತ ಹೇಳ್ಬೋದು. ಇನ್ನು ಮೇಕೆದಾಟು ಯೋಜನೆಯಡಿಯಲ್ಲಿ ಜಲಾಶಯ ನಿರ್ಮಾಣಕ್ಕೆ ಏನಪ್ಪ ಅಂದರೆ ಮೇಕೆದಾಟು ಯೋಜನೆ ಅಡಿಯಲ್ಲಿ ಜಲಾಶಯ ನಿರ್ಮಾಣಕ್ಕೆ ಮುಂದಾಗಿದ್ದಂಥ ಕರ್ನಾಟಕದ ಕ್ರಮ ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ ತಕರಾರು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅಂದರೆ ತಮಿಳುನಾಡು ಸರ್ಕಾರ ಸಲ್ಲಿಸಿದಂಥ ಒಂದು ತಕರಾರು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಏನಪ್ಪ ಅಂದರೆ ವಜಾ ಮಾಡಿದೆ ಅಂತ ಹೇಳ್ಬೋದು. ಯಾವುದು ಕರ್ನಾಟಕದ ಒಂದು ಕ್ರಮವನ್ನು ಪ್ರಶ್ನಿಸಿ ಮೇಕೆದಾಟು ಯೋಜನೆಯ ಜಲಾಶಯ ನಿರ್ಮಾಣದ ಒಂದು ಕರ್ನಾಟಕದ ಕ್ರಮವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದಂಥ ತಕರಾರು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಏನಪ್ಪ ಅಂದರೆ ವಜಾಗೊಳಿಸಿದೆ ಅಂತ ಹೇಳ್ಬೋದು. ಇನ್ನು ಸುಪ್ರೀಂ ಕೋರ್ಟ್ ಏನಾದಲ್ಲ ಇದರ ಮುಖ್ಯ ನ್ಯಾಯಮೂರ್ತಿಗಳು ಯಾರಪ್ಪ ಅಂದರೆ ಇದು ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಬರುವ ಸಾಧ್ಯತೆ ಇರ್ತದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರಪ್ಪ ಅಂದರೆ BR ಗವಾಯಿ. ಭಾಳಷ್ಟು ಮಂದಿಗೆ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರಲ್ಲ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು BR ಗವಾಯಿ ಅಂತ ಹೇಳ್ಬೋದು. ಅವರ ಒಂದು ಪೀಠದಲ್ಲಿ ನಡೆದಂಥ ಒಂದು ವಿಚಾರಣೆಯಲ್ಲಿ ಅರ್ಜಿಯನ್ನು ವಜಾಗೊಂಡಿರುವುದು ಇದು ಕರ್ನಾಟಕದ ಮಟ್ಟಿಗೆ ಏನಪ್ಪ ಅಂದರೆ ಬಹುದೊಡ್ಡ ಆತಂಕವನ್ನು ದೂರ ಮಾಡಿದೆ ಅಂತ ಹೇಳ್ಬೋದು. ಇನ್ನು ತಮಿಳುನಾಡು ಹಾಗೂ ಕರ್ನಾಟಕ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಬಳಿಕ CJI, ಇದು CJI ಅಂದರೆ ಶಾರ್ಟ್ನಲ್ಲಿ ಇರುವಂಥದ್ದು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶಾರ್ಟ್ನಲ್ಲಿ CJI ಅಂತ ಕರೀತಾರೆ. ಗವಾಯಿ ಅವರು ಅಂದರೆ BR ಗವಾಯಿ ಅವರು ಈ ಒಂದು ಮೇಕೆದಾಟು ಯೋಜನೆ ಇನ್ನು ಆರಂಭಿಕ ಹಂತದಲ್ಲಿದೆ ಅಂತ ಹೇಳ್ಯಾರ. ಮೇಕೆದಾಟು ಯೋಜನೆ ಇನ್ನು ಆರಂಭಿಕ ಹಂತದಲ್ಲಿದೆ. ಈ ಯೋಜನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಇದು ಇಂಪಾರ್ಟೆಂಟು, ಇದು ಕ್ವಶನ್ ಬರುವ ಸಾಧ್ಯತೆ ಇರ್ತದೆ. ಈ ಯೋಜನೆ ಏನಪ್ಪ ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕೇಂದ್ರ ಜಲ ಆಯೋಗದ ತಜ್ಞರ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ.
ಎಲ್ಲಿದೆ ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕೇಂದ್ರ ಜಲ ಆಯೋಗದಂಥ ತಜ್ಞರ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ. ಇನ್ನು ಯಾವುದೇ ನಿರ್ಣಾಯಕ ಕಾರ್ಯ ಆರಂಭವಾಗಿಲ್ಲ ಅಂತ ಹೇಳ್ತದ. ಹೀಗಾಗಿ ಏನಪ್ಪ ಅಂದರೆ ಹೀಗಾಗಿ ಮಧ್ಯಪ್ರವೇಶ ಮಾಡಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತಪ್ಪ ಅಂದರೆ ಹೀಗಾಗಿ ನಾವೇನಪ್ಪ ಅಂದರೆ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತದ. ಕೇಂದ್ರ ಜಲಶಕ್ತಿ ಆಯೋಗದ ತಜ್ಞರು ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಒಂದು ಹಂತದಲ್ಲಿರುವುದರಿಂದ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಎಂದು ಈ ಒಂದು ಸುಪ್ರೀಂ ಕೋರ್ಟ್ನ CJ ಆಗಿರುವಂಥ BR ಗವಾಯಿ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಇದು ಇಲ್ಲಿ ಇರುವಂಥ ಪ್ರಮುಖ ಪಾಯಿಂಟ್. ಇನ್ನು ಮೇಕೆದಾಟು ಯೋಜನೆ, ಈ ಒಂದು ಮೇಕೆದಾಟು ಯೋಜನೆ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಉಪಯೋಗವಾಗಿದೆ. ಈ ಮೇಕೆದಾಟು ಯೋಜನೆ ಜಾರಿ ಆಗೋದ್ರಿಂದ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಅನುಕೂಲ ಅಥವಾ ಉಪಯೋಗವಾಗ್ತದೆ ಅಂತ ಹೇಳ್ತಾರೆ. ಕಷ್ಟದ ಕಾಲದಲ್ಲಿ ಅವರ ಪಾಲಿನ ನೀರನ್ನು ಬಿಡಲು ನಮ್ಮ ಯೋಜನೆ ಏನಪ್ಪ ಅಂದ್ರೆ ನೆರವಾಗಲಿದೆ ಅಂತ ನಮ್ಮ ಕರ್ನಾಟಕ ಸರ್ಕಾರ ಹೇಳ್ತದೆ. ಕರ್ನಾಟಕ ಸರ್ಕಾರದ ಜಲ ಸಂಪನ್ಮೂಲ ಸಚಿವರು ಯಾರಪ್ಪ ಅಂದರೆ ಅದು DK ಶಿವಕುಮಾರ್ ಅಂತ ಹೇಳ್ಬೋದು. ಇನ್ನು ಸುಪ್ರೀಂ ಕೋರ್ಟ್ನ ತೀರ್ಪು ಕರ್ನಾಟಕಕ್ಕೆ ಮಾತ್ರವಲ್ಲ, ತಮಿಳುನಾಡು ಮತ್ತು ಪುದುಚೇರಿಗೂ ಸಂದ ಜಯ ಎಂದು, ಅಂದರೆ ಇದು ಖಾಲಿ ಕರ್ನಾಟಕಕ್ಕೆ ಮಾತ್ರ ಜಯ ಅಲ್ಲ, ಇದು ತಮಿಳುನಾಡಿಗೂ ಜಯ ಮತ್ತು ಪುದುಚೇರಿಗೂ ಏನಪ್ಪ ಅಂದರೆ ಜಯ. ಈ ಮೂರು ಅಂದರೆ ಒಂದು ಈ ಪುದುಚೇರಿ ಏನದಲ್ಲ ಇದು ಕೇಂದ್ರಾಡಳಿತ ಪ್ರದೇಶ ಆಗಿರೋದರಿಂದ ಈ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೂ ಮತ್ತು ತಮಿಳುನಾಡು ರಾಜ್ಯಕ್ಕೂ ಕರ್ನಾಟಕಕ್ಕೂ ಇದರ ಒಂದು ಉಪಯೋಗ ಆಗ್ತದಂತ DK ಶಿವಕುಮಾರ್ ಅವರು ಏನಪ್ಪ ಅಂದರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾವೇರಿ ನೀರು ಬಳಕೆಯಾಗಿ ನಮ್ಮ ನೀರು ನಮ್ಮ ಹಕ್ಕು, ಅಂದರೆ ನಮ್ಮ ನೀರು ನಮ್ಮ ಹಕ್ಕು ಎಂದು ಮೇಕೆದಾಟಿನಿಂದ ಹೆಜ್ಜೆ ಹಾಕಿ ಹೋರಾಟ ಮಾಡಿದೆವು. ಇಲ್ಲಿ ಕರ್ನಾಟಕದಾಗ ಏನಪ್ಪ ಅಂದರೆ ಹೋರಾಟ ಆಗಿತ್ತು, ಅದು ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಹೋರಾಟ ನಡೆದಿತ್ತು ಅಂತ ಹೇಳ್ಬೋದು. ನಂತರ ರಾಜ್ಯದ ಜನ ನಮ್ಮ ಕೈಗೆ ಅಧಿಕಾರ ನೀಡಿದರು, ನಾವು ಅಧಿಕಾರಕ್ಕೆ ಬಂದೆವು, ನಂತರ ಕಾನೂನು ಹೋರಾಟ ಮಾಡಿದೆವು. ಈ ವೇಳೆ ಪ್ರತಿಪಕ್ಷಗಳು ಅನೇಕ ವ್ಯಾಖ್ಯಾನ ಮಾಡಿದವು. ತಮಿಳುನಾಡವರು ಈ ಯೋಜನೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಇಲ್ಲಿ ಪ್ರಮುಖವಾಗಿ ತಮಿಳುನಾಡಿನವರು ಏನಪ್ಪ ಅಂದರೆ ಈ ಯೋಜನೆ ವಿರುದ್ಧ, ಯಾವುದು ಮೇಕೆದಾಟು ಯೋಜನೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಈ ಒಂದು ಪ್ರಕರಣ ಬೇಗ ತೀರ್ಮಾನವಾಗಬೇಕೆಂದು ನಾವು ಕಾನೂನು ಒತ್ತಡ ಹಾಕಿದೆವು. ಅದರಂತೆ ಸುಪ್ರೀಂ ಕೋರ್ಟ್ ವಿಶೇಷ ಪೀಠ, ಇಲ್ಲಿ ಪುನರ್ ಉಚ್ಚಾರಿಸಬೇಕಾದ್ರೆ ಸುಪ್ರೀಂ ಕೋರ್ಟ್ನ ವಿಶೇಷ ಪೀಠ ವಿಚಾರಣೆ ನಡೆಸಿ ತೀರ್ಪು ಏನಪ್ಪ ಅಂದರೆ ಪ್ರಕಟಿಸಿದೆ ಅಂತ ಹೇಳ್ಬೋದು. ಇನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅನುಮತಿ, ಈ ಒಂದು ವಿಚಾರ ನ್ಯಾಯಾಲಯದ ತೀರ್ಮಾನ ಮಾಡುವ ವಿಚಾರವಲ್ಲ. ಈ ಒಂದು ನೀರು ಪ್ರಾಧಿಕಾರದ ಒಂದು ವಿಚಾರ ನ್ಯಾಯಾಲಯ ತೀರ್ಮಾನ ಮಾಡುವಂಥ ವಿಚಾರವಲ್ಲ. ಕರ್ನಾಟಕ ರಾಜ್ಯವು ತಮಿಳುನಾಡು ಪಾಲಿಂದ ಎಷ್ಟಾದ ತಮಿಳುನಾಡು ಪಾಲಿಂದು 177 TMC ನೀರೇನಪ್ಪ ಅಂದರೆ ಬಿಡಬೇಕೆಂದು ನಿರ್ದೇಶನ ನೀಡಿ ತಮಿಳುನಾಡಿನ ಅರ್ಜಿ ನ್ಯಾಯಾಲಯ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನಕ್ಕೆ ನಾವು ಬದ್ಧರಾಗಿದ್ದೇವೆ. ಕರ್ನಾಟಕದ ನೆಲದಲ್ಲಿ ಅಣೆಕಟ್ಟು ನಿರ್ಮಿಸುವ ನಮ್ಮ ಯೋಜನೆ ಮುಂದುವರಿಯುತ್ತದೆ. ಕರ್ನಾಟಕದ ಏನು ಹೇಳ್ತಪ್ಪ ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನಕ್ಕೆ ನಾವು ಬದ್ಧರಾಗಿದ್ದೀವಿ. ಕರ್ನಾಟಕದ ನೆಲದಲ್ಲಿ ಅಣೆಕಟ್ಟು ನಿರ್ಮಿಸುವಂಥ ನಮ್ಮ ಯೋಜನೆ ಮುಂದುವರಿಯುತ್ತದೆ. ಈ ಯೋಜನೆಯ ಸಂಬಂಧ ಎಲ್ಲ ತೀರ್ಮಾನಗಳನ್ನು ಏನಪ್ಪ ಅಂದರೆ ಕೇಂದ್ರ ಜಲ ಆಯೋಗ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಸೂಚನೆ ನೀಡಿದೆ. ಹೀಗಾಗಿ ಈ ವಿಚಾರವಾಗಿ ಮತ್ತೆ ನ್ಯಾಯಾಲಯದ ಮುಂದೆ ಹೋಗುವ ಪ್ರಶ್ನೆ ಉದ್ಭವಿಸಿದಿಲ್ಲ.
ಇನ್ನು ಕಾನೂನಿನ ಚೌಕಟ್ಟಿನಲ್ಲಿ ಈ ಯೋಜನೆಗೆ ಅಗತ್ಯ ಇಲಾಖೆಯಿಂದ ಅನುಮತಿ ಪಡೆಯಲಾಗುವುದು ಎಂದರು. ನಾವು ಈಗಾಗಲೇ ಮೇಕೆದಾಟು ಕಚೇರಿಯನ್ನು ಆರೋ ಬೆಲೆಯಲ್ಲಿ ಪ್ರಾರಂಭಿಸಿದ್ದೇವೆ. ಈ ಒಂದು ಯೋಜನೆ ಅಗತ್ಯ ಇರುವ ಅರಣ್ಯ ಭೂಮಿಗೆ ಪರ್ಯಾಯವಾಗಿ ಕಂದಾಯ ಭೂಮಿ ನೀಡಲು ಸ್ಥಳ ಗುರುತಿಸಲಾಗಿದೆ ಎಂದು ತಿಳಿಸಿದರು. ಇಲ್ಲಿ ನಾವು ಪ್ರಮುಖವಾಗಿ ಏನು ಗಮನಿಸಬೇಕಪ್ಪ ಅಂದರೆ, ಒಂದು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂದರೆ, ಇಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರುವಂಥ ಬಿ ಆರ್ ಗವಾಯಿ ಅವರು ಈ ಒಂದು ತೀರ್ಪನ್ನು ನೀಡಿದ್ದಾರೆ. ಯಾವುದು? ಮೇಕೆದಾಟು ಯೋಜನೆ ಒಂದು ತೀರ್ಪನ್ನು ನೀಡಿದ್ದಾರೆ. ಈ ತೀರ್ಪು ಏನಪ್ಪ ಅಂದರೆ, ಈ ತೀರ್ಪಿನ ಪ್ರಕಾರ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಈ ಒಂದು ತಮಿಳುನಾಡು ಮತ್ತು ಕರ್ನಾಟಕ ಹಾಗೂ ಪುದುಚೇರಿ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಈ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ಮೇಕೆದಾಟು ಅಂದರೆ ಈ ಮೂರು ಇದಕ್ಕೇನಪ್ಪ ಅಂದರೆ ಈ ನೀರು ಹೋಗ್ತಾವಂತ ಹೇಳ್ಬೋದು. ಅದರಿಂದಾಗಿ ಮೇಕೆದಾಟು ಅನ್ನೋದು ಕರ್ನಾಟಕದಲ್ಲಿ ನಿರ್ಮಾಣ ಮಾಡುತ್ತಿರುವಂಥ ಒಂದು ಜಲಾಶಯ ಆಗಿದೆ ಅಂತ ಹೇಳ್ಬೋದು. ಈ ಒಂದು ವಿಷಯ ಕುರಿತು ಏನಪ್ಪ ಅಂದರೆ, ಇದು ಅರ್ಜಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ಗೆ ಏನಪ್ಪ ಅಂದರೆ ತಮಿಳುನಾಡು ರಾಜ್ಯ ಸಲ್ಲಿಸಿತ್ತು. ಅದೇನಪ್ಪ ಅಂದರೆ ಈಗ ವಜಾ ಮಾಡಲಾಗಿದೆ ಅಂತ ಹೇಳ್ಬೋದು. ಇವಿಷ್ಟೇನಪ್ಪ ಅಂದರೆ ಈ ಒಂದು ಮೇಕೆದಾಟು ಯೋಜನೆ ಕುರಿತು ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಾಗ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.